ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈ ಫ್ಯಾಷನ್ ಶೋನಲ್ಲಿ ಅಖಿಲಕ್ಕನ್ಗೆ ಶಾಕ್ ಕೊಡೋಳು ಇನ್ನೂ ಬರ್ಲಿಲ್ವಲ್ಲ. ಲೇ ಧಾಮು, ಲೇ ಇಲ್ಲಿ ಯಾಕೆ ನಿಂತ್ಕೊಂಡಿದ್ಯಾ? ಅಲ್ಲೇ ಈವೆಂಟಲ್ಲಿ ಮಿಂಚಬೇಕು ಅಂತ ಹೇಳಿ 2-3 ಸಲ ಫೇಸ್ ಪ್ಯಾಕ್ ಮಾಡ್ಕೊಂಡೆ, 1.5 ಗಂಟೆ ಮೇಕಪ್ ಮಾಡ್ಕೊಂಡು ಬಂದೆ. ಇಲ್ಲೇನು ವಾಚ್ಮನ್ ಕೆಲಸ ಮಾಡ್ತಿದ್ಯಾ? ಹೌದ್ರಿ, ನಾನು ವಾಚ್ಮ್ಯಾನ್. ನಿಮಗೇನು? ನನ್ನ 3 ಹೊತ್ತು ಆಡ್ಕೊಳಕ್ಕೆ ಏನಾದ್ರೂ ನೆಪ ಹುಡುಕ್ತಾ ಇರ್ತೀರಾ ಅಲ್ವೇ? ಆಡ್ಕೊಳ್ದಿರೋ ಕೆಲಸ ಏನಾದರೂ ಮಾಡಿದ್ಯಾ ನೀನು? ನೋಡು, ಬಂದ್ರೆ ಬಾ, ಬಿಟ್ರೆ ಬಿಡು, ನಿನ್ನ ಇಷ್ಟ. ಕರ್ಮ. ಹಾಗ್ರಿ, ಈ ಉಮಾ ಇನ್ನು ಬರೋಕ್ಕೆ ಎಷ್ಟು ಟೈಮ್ ತಗೋತಾಳಪ್ಪ. ಲೇ ಉಮಾ, ಹಾಯ್ ಅತ್ತೆ. ಬಾರೆ ಬಾರೆ, ಬೇಗ ಬಾರೆ. ಹಾಯ್. ಯಾಕೆ ಇಷ್ಟು ತಡ? ಅದು ಅತ್ತೆ, ನಾನು ಮನೆಯಿಂದ ಬೇಗನೆ ಊಟ ಮಾಡ್ಕೊಂಡು ಹೊರಟೆ. ಅದೇ ಟೈಮ್ಗೆ ಅಪ್ಪ ಬಿಸಿ ಬಿಸಿ ದಮ್ ಬಿರಿಯಾನಿ ತಂದ್ರ. ಆ ವಾಸನೆ ನೋಡಿ ಮತ್ತೆ ಹಶ್ವಾಗೋಯ್ತು. ಸೆಕೆಂಡ್ ರೌಂಡ್ ಮುಗಿಸ್ಕೊಂಡು ಬಂದೆ. ಸಾರಿ. ಅಯ್ಯೋ, ನನ್ನ ಕರ್ಮ ಕರ್ಮ. ತಿನ್ನೋದಕ್ಕೆ ಅಂತಾನೆ ಹುಟ್ಟಿದ್ಯೇನೆ ನೀನು. ಅದೆಲ್ಲ ಬಿಡು, ನಾನು ಹೇಳಿದ್ದನ್ನೆಲ್ಲ ಸರಿಯಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ಯಾ? ಓ, ಮಾಡಿದ್ದೀನತ್ತೆ. ಇನ್ನು ಸ್ಟೇಜ್ ಮೇಲೆ ಹೋಗಿ ಗೆಲ್ಲೋದಷ್ಟೇ ಬಾಕಿ. ಅಯ್ಯೋ ನನ್ನ ಮುದ್ದು, ನೀನು ಗೆದ್ದೇ ಗೆಲ್ತಿ ಅಂತ ನಾನು ತುಂಬ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಕಣೆ. ಇವತ್ತೇನಾದರೂ ಆಗಲಿ ನೀನು ಗೆದ್ದು ನಮ್ಮ ಕಂಪ್ನಿಗೆ ಹೊಸ ಬ್ರ್ಯಾಂಡ್ ಅಂಬಾಸಿಡರ್ ಆಗಲೇಬೇಕು. ಆಗಲೇ ನಿನ್ನ ಮನೆ ಸೊಸೆಯಾಗಿ ಮಾಡ್ಕೊಳ್ಳೋಕ್ಕೆ ನನಗೆ ಹೊಸ ದಾರಿ ಸಿಗೋದು. ಚಿಕ್ಕಮ್ಮ, ಇಲ್ಲೇನು ಮಾಡ್ತಿದ್ದೀರಾ? ಒಳಗಡೆ ಅಮ್ಮ ವೆಯ್ಟ್ ಮಾಡ್ತಿದ್ದಾರೆ, ಕರಿತಿದ್ದಾರೆ, ಬೇಗ ಬನ್ನಿ. ಇವ್ರು ನಿಮ್ಮ ಪ್ರೀತು ಮಾವ ಕಣೆ. ಪ್ರೀತು, ಇವಳು ನಮ್ಮ ಅಣ್ಣನ ಮಗಳು ಉಮಾ ಅಂತ. ಹಾಯ್ ಹಾಯ್. ಸರಿ, ಟೈಮ್ ತುಂಬಾ ಆಗಿದೆ, ಒಳಗೆ ಬನ್ನಿ, ಬೇಗ ಕರ್ಕೊಂಬನ್ನಿ ಇವ್ರನ್ನ. ಅತ್ತೆ, ಇವನು ಸೂಪರ್ ಆಗಿದ್ದಾನೆ. ಇವನ್ಗೋಸ್ಕರ ಆದ್ರೂ ನಾನು ಗೆದ್ದೇ ಗೆಲ್ತೀನಿ. ಲೇ ಉಮಾ, ನೀನು ಮದುವೆ ಆಗ್ಬೇಕಾಗಿರೋದು ಇವನಲ್ಲ ಕಣೆ, ಇವನು ಸೋಲ್ಡ್ ಔಟು. ಇವ್ರ ಅಣ್ಣ ಒಬ್ಬ ಇದ್ದಾನೆ, ಅವನು ಇವನಿಗಿಂತ ಚೆನ್ನಾಗಿದ್ದಾನೆ. ನೀನು ಮದುವೆ ಆಗ್ಬೇಕಾಗಿರೋದು ಅವನನ್ನ. ಅಯ್ಯೋ, ಅದೆಲ್ಲ ಆಮೇಲೆ ಹೇಳ್ತೀನಿ. ಈಗ ಬಾರೆ, ಕೊಡೆ ಇದೀನ, ಬಾ. ಆ ಪಾರ್ವತಿಯಿಂದ ನನಗೆ ಪದೇ ಪದೇ ಅವಮಾನ ಆಗ್ತಾ ಇದೆ. ಅವಳನ್ನ ಕಂಡ್ರೆ ಅಖಿಲ ಆಂಟಿಗೂ ಏನು ಇಷ್ಟ ಇಲ್ಲ. ಅವಳನ್ನ ಮನೆಯಿಂದ ಆಚೆ ಹಾಕೋಕೆ ಇದೊಳ್ಳೆ ಚಾನ್ಸಾ? ಏನೇ ಅದು ದಿಶಾ? ಲಿಸನ್ ಕೇರ್ಫುಲಿ. ಇಲ್ಲಿ ಎಲ್ಲ ಕಡೆ ಕ್ರೌಡ್ ಇದೆ. ಯಾರಿಗೂ ಗೊತ್ತಾಗದೇ ಇರೋ ಥರ ಸ್ಟೇಜ್ ಮೇಲಿರೋ ಬೌಲಲ್ಲಿ ನೀನು ಈ ಚೀಟಿ ಹಾಕಬೇಕು. ಹಾಕಿದ್ರೆ ಏನಾಗುತ್ತೆ? ಇವತ್ತು ಕಾಂಪೀಟ್ ಮಾಡೋರ ಮಧ್ಯೆ ಆ ಪಾರು ಹೆಸರು ಬರುತ್ತೆ. ಅದರಿಂದ ಅರಸನ ಕೋಟೆ ಮನೆತನಕ್ಕೆ ಅವಮಾನ ಆಗುತ್ತೆ. ಆಗ ಅಖಿಲ ಆಂಟಿ ಮಾತ್ರ ಅಲ್ಲ, ಆದಿತ್ಯ ಕೂಡ ಪಾರ್ವತಿಗೆ ಮನೆಯಿಂದ ಗೇಟ್ ಪಾಸ್ ಕೊಡ್ತಾನೆ. ಯು ಆರ್ ರೈಟ್ ದಿಶಾ, ಸೂಪರ್ ಪ್ಲಾನ್.
ಮೂಲೆ ಮೂಲೆನಲ್ಲೂ ಈ ಇವೆಂಟ್ ನ ನೀವೆಲ್ಲರೂ ನೋಡ್ತಾ ಇರ್ತೀರಾ. ಇವಾಗ್ಲೂ ಕೂಡ ನಿಮ್ ಮುಂದೆ ಬರುವಂತಹ ಮಾಡೆಲ್ಸ್ ಗಳು ನಿಮ್ಗೆ ಇಷ್ಟ ಆದ್ರೆ ಅವ್ರಿಗೆ ನೀವು ಓಟ್ ಮಾಡಿ ಗೆಲ್ಲಿಸಬಹುದು. ಹೆಚ್ಚು ಹೆಚ್ಚು ಓಟ್ ನ ನಿಮ್ಮಿಂದ ಯಾರು ಪಡಿತಾರೋ ಅವರೇ ಇವತ್ತಿನ ಈ ಆದ್ಯ ಗ್ರೂಪ್ ಆಫ್ ಕಂಪನೀಸ್ ಇಂದ ಲಾಂಚ್ ಆಗ್ತಾ ಇರೋ ಈ ಕಾಸ್ಮೆಟಿಕ್ ಪ್ರಾಡಕ್ಟ್ ನ ಬ್ರಾಂಡ್ ಅಂಬಾಸಿಡರ್ ಆಗ್ತಾರೆ. ಶಾರ್ಟ್ ಲಿಸ್ಟ್ ಆಗಿರುವಂತಹ ಕಂಟೆಸ್ಟೆಂಟ್ಸ್ ಯಾರು ಅಂತ ನೋಡೋಣ ಅಲ್ವಾ? And here we go with the first contestant, Sushmita. To me, you're number one misfortune. You're number one misfortune. Step into me, you're number one misfortune. You're number one misfortune. I step up on the block, everybody make a scene with my fresh white tee, rockin' 501 jeans. Don't need a drop top or your flashy flash. And number second contestant, Pooja. I'm shining like a star cause I'm stunning with my team. Go ahead and close your eyes, ain't no way to shake my gleam. Let's try and go to sleep, you gon' see me in your dreams. I'm sitting at the top like the LA Lakers team. Power of the universe flying out of orbit. Something like a Pegasus in the sky soaring. Spread my wings, you feel the heat, I'm absorbing. I stay hot, homie, I stay torching. Step into me, you're number one misfortune. You're number one misfortune. Step into me, you're number one misfortune. You're number one. Hey, hey. And number third contestant, Parvati. It's Parvati Hanumantu. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.